ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ ರೆಸಿಪಿಯನ್ನು. ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಎಲ್ಲರಿಗೂ ಹೆಚ್ಚಾಗಿ ಇಷ್ಟ ಇರುತ್ತೆ ಐಸ್ ಕ್ರೀಮ್ಸ್. ಮನೆಯಲ್ಲೇ ನಾವು ತುಂಬ ಸುಲಭದಲ್ಲಿ ಇದನ್ನು ಮಾಡ್ಬೋದು, ಹಾಗೂ ತುಂಬ ಸೇಫ್ಟಿ ಹೆಲ್ತಿ ಕೂಡ ಮನೆಯಲ್ಲಿ ನಾವು ಮಾಡಿ ತಿಂದರೆ. ಹಾಗಾಗಿ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಇವತ್ತು ನಾನು ನಿಮಗೆ ಮ್ಯಾಂಗೋ ಐಸ್ ಕ್ರೀಮನ್ನು ಶೇರ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಒಂದು ಐಸ್ ಕ್ರೀಮ್ ನಾನು ತೋರಿಸಿದ್ದೀನಿ, ತುಂಬ ಇಷ್ಟಪಟ್ಟಿದ್ದೀರ ನೀವು ಇದನ್ನು ಕೂಡ ಖಂಡಿತವಾಗ್ಲೂ ನೀವು ಮಾಡಿ ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ. ಒಂದು ಪಾತ್ರೆ ತೊಗೊಳ್ಳಿ, ಕಡಾಯಿ ತೊಗೊಳ್ಳಿ, ಯಾವುದು ಕೂಡ ಆಗುತ್ತೆ. ಅದರಲ್ಲಿ ನಾನಿಲ್ಲಿ 1/2 ಲೀಟರಷ್ಟು ಹಾಲನ್ನು ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ದಪ್ಪ ಹಾಲು ತೊಗೊಂಡ್ರೆ ತುಂಬ ಬೆಸ್ಟ್ ಇದಕ್ಕೆ. ಓಕೆ, ಒಂದು ಸೈಡ್ ಹಾಲು ಚೆನ್ನಾಗಿ ಬಿಸಿ ಆಗಲಿ, ಇನ್ನೊಂದು ಸೈಡ್ ಅದಕ್ಕೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ನಾನಿಲ್ಲಿ ಕಸ್ಟರ್ಡ್ ಪೌಡರ್ 2 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲದಿದ್ದರೆ ನೀವು ಕಾರ್ನ್ಫ್ಲವರ್ ಕೂಡ 2 ಸ್ಪೂನಷ್ಟು ತೊಗೊಳ್ಬೋದು. ನಾನಿಲ್ಲಿ ವೆನಿಲಾ ಫ್ಲೇವರಿದ್ದು ತೊಗೊಳ್ತಾ ಇದ್ದೀನಿ. ನೀವು ಮ್ಯಾಂಗೋ ಫ್ಲೇವರ್ ಕಸ್ಟರ್ಡ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದರಿಂದ ಏನಾಗುತ್ತೆ, ಬಿಸಿ ಬಿಸಿ ಹಾಲಿಗೆ ನಾವು ಹಾಕುವಾಗ ಗಂಟಾಗಿ ಬರಲ್ಲ. ಇದು ನಾನು ಹೇಳಿದಾಗೆ ಇದಿಲ್ಲದಿದ್ದರೆ ನೀವು ಕಾರ್ನ್ಫ್ಲವರ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು, ಇದೇ ಬೇಕಂತ ಏನಿಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಹಾಲು ಬಿಸಿ ಆಗ್ತಾ ಉಂಟು. ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಐಸ್ ಕ್ರೀಮ್ ಎಲ್ಲ ಸ್ವಲ್ಪ ಕೋಲ್ಡ್ ಆದ್ದರಿಂದ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ, ಇಲ್ಲದಿದ್ದರೆ ಸ್ವಲ್ಪ ಸಪ್ಪೆ ಅಂತ ನಿಮಗೆ ಅನ್ನಿಸ್ಬೋದು. ಓಕೆ, ಚೆನ್ನಾಗಿದು ಕುದಿ ಬರಲಿ. ಸಣ್ಣದಾಗಿ ಕುದಿ ಬರುವಾಗ ನಾವು ಇದಕ್ಕೆ ಕಸ್ಟರ್ಡ್ ಪೌಡರನ್ನು ಸೇರಿಸೋಣ. ಇನ್ನೊಂದು ಸೈಡಲ್ಲಿ ನಾನು ಒಂದು ಮಾವಿನ ಹಣ್ಣಿನ ಪ್ಯೂರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಓಕೆ ನೋಡಿ, ಹಾಲು ಸಣ್ಣದಾಗಿ ಕುದಿ ಬರ್ತಾ ಉಂಟು. ಇವಾಗ ನಾನು ಇದಕ್ಕೆ ಕಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಚೆನ್ನಾಗಿ ನಾವು ಇದನ್ನು ತಿರುಗಿಸಬೇಕು, ಇಲ್ಲದಿದ್ದರೆ ಗಂಟು ಆಗುತ್ತೆ, ಸ್ವಲ್ಪ ತಳನೂ ತಾಗುತ್ತೆ. ಯಾಕೆಂದರೆ ಹಾಲು ದಪ್ಪ ಆಗ್ತಾ ಬರುತ್ತೆ. ಹಾಗಾಗಿ ಹಾಕಿದ ತಕ್ಷಣ ಚೆನ್ನಾಗಿ ನಾವು ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು. ಒಂದು ಕುದಿ ಬಂದಮೇಲೆ ನಾನಿದನ್ನು ಆಫ್ ಮಾಡ್ತೀನಿ. ಸ್ವಲ್ಪ ತಣ್ಣಗಾದಮೇಲೆ ತಾನಾಗಿ ಇದು ಸ್ವಲ್ಪ ದಪ್ಪ ಆಗುತ್ತೆ, ಗಟ್ಟಿಯಾಗುತ್ತೆ. ಹಾಗಾಗಿ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನಾವು ಇದನ್ನು ಆಫ್ ಮಾಡೋಣ. ಓಕೆ ನೋಡಿ, ಕುದಿ ಬರ್ತಾ ಉಂಟು, ನೋಡ್ಬೋದು ನೀವು, ಸಣ್ಣದಾಗಿ ಬರ್ತಾ ಉಂಟು. ಇವಾಗ ನೋಡಿ, ಹಾಲು ಕೂಡ ದಪ್ಪ ಆಗ್ತಾ ಉಂಟು. ನೋಡಿ, ಹಾಲು ಈ ರೀತಿ ದಪ್ಪ ಆಗಿದೆ, ಕುದಿ ಬಂದಿದೆ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ತಣ್ಣಗಾಗಲಿಕ್ಕೆ ಇಡೋಣ. ಇದನ್ನು ತಣ್ಣಗಾದಮೇಲೆ ನಾವಿದನ್ನು ಏನು ಮಾಡೋದಂತ ನಾನು ಹೇಳ್ತೀನಿ. ಓಕೆ ನೋಡಿ, ಇವಾಗ ತಣ್ಣಗಾಗಿದೆ. ನೀವು ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ. ಇದು ಈ ರೀತಿ ದಪ್ಪವಾಗಿ ಬರುತ್ತೆ. ಇದು ಈ ರೀತಿ ಇದು ಬರಬೇಕು. ಓಕೆ, ಇವಾಗ ಇದಕ್ಕೆ ನಾನು 1 ಕಪ್ಪಷ್ಟು ಕ್ರೀಮನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಸಿಗುತ್ತೆ ನೋಡಿ, ಅದು. ಒಮ್ಮೆಲೆ ಫ್ರೆಶ್ ಕ್ರೀಮ್ ಇಲ್ಲದಿದ್ದರೆ ನೀವು ಹಾಲಿನ ಮೇಲೆ ಕೆನೆ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ಆಮೇಲೆ ನಾನಿದಕ್ಕೆ ಮ್ಯಾಂಗೋ ಪ್ಯೂರಿ ಇತ್ತು ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. 1 ಮಾವಿನ ಹಣ್ಣು ಇದ್ದರೆ ಸಾಕು, ಜಾಸ್ತಿ ಹಾಕೋದಾದರೆ ಜಾಸ್ತಿ ಹಾಕಿ, ಚೆನ್ನಾಗಾಗುತ್ತೆ. ಅಥವಾ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು 1 ಮಾವಿನ ಹಣ್ಣು ಕೂಡ ಹಾಕಿದರೆ ಆಯಿತು. ಒಳ್ಳೆ ರೀತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಆಮೇಲೆ ಹಾಕಿ. ನಾನಿಲ್ಲಿ ಬೀಟರನ್ನು ಯೂಸ್ ಎಲೆಕ್ಟ್ರಿಕ್ ಬೀಟರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಒಮ್ಮೆಲೆ ಇದು ಇಲ್ಲದಿದ್ದರೆ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಮಿಕ್ಸಿಯಲ್ಲಿ ಹಾಕಿ 1-2 ನಿಮಿಷವರೆಗೂ ಚೆನ್ನಾಗಿ ನೀವು ತಿರುಗಿಸಿದರೆ ಇದು ಈ ರೀತಿ ಬರುತ್ತೆ. ಅಥವಾ ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಯಾವುದಾದ್ರೂ ಇದೆ ಆದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ನಾನು 2 ನಿಮಿಷವರೆಗೂ ಚೆನ್ನಾಗಿ ಇದನ್ನು ವೇಟ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಒಂದು ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಗ್ಲಾಸ್ ಕಂಟೈನರೇ ಬೇಕಂತ ಇಲ್ಲ, ಟಿಫಿನ್ ಕೂಡ ಆಗುತ್ತೆ, ಏನು ಕೂಡ ಆಗುತ್ತೆ. ಆದರೆ ಮುಚ್ಚಳ ಮಾತ್ರ ಗಟ್ಟಿಯಾಗಿರಬೇಕು ಅಷ್ಟೇ, ಒಳಗಡೆ ಐಸ್ ಎಲ್ಲ ಹೋಗಬಾರ್ದು. ಹಾಗಾಗಿ ಓಕೆ, ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಕ್ರೀಮ್ ರೀತಿ ಉಂಟಿದು. ಇದರ ಮೇಲೆ ಒಂದು ಪ್ಲಾಸ್ಟಿಕ್ಕನ್ನು ನಾನು ಈ ರೀತಿ ಹಾಕಿ ಆಮೇಲೆ ಇದರ ಮುಚ್ಚಳವನ್ನು ಮುಚ್ತೀನಿ. ಇದರಿಂದ ಏನಾಗುತ್ತೆ, ಇದು ಐಸ್ ರೀತಿ ಆಗಲ್ಲ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಓಕೆ, ಮುಚ್ಚಳ ನೋಡಿ, ನಾನು ಹೇಳಿದಾಗೆ ಚೆನ್ನಾಗಿ ಗಟ್ಟಿ ಇರಬೇಕು, ಮಾತ್ರ ಟೈಟ್ ಇರಬೇಕು. ಓಕೆ, ಇವಾಗ ಇದನ್ನು ಒಂದು 2 ಗಂಟೆವರೆಗೂ ನಾವು ಫ್ರೀಝರಲ್ಲಿ ಇಡಬೇಕು. ಸ್ವಲ್ಪ ಇದು ಗಟ್ಟಿ ಆಗಬೇಕು. 2 ಗಂಟೆ ಹೊತ್ತಿಗೆ ಆಗಿದೆ. ಇವಾಗ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಕೆಳಗಡೆ ಸ್ವಲ್ಪ ಐಸ್ ರೀತಿ ಬಂದಿದೆ. ಇದು ಈ ರೀತಿ ಇದು ಬರಬೇಕು, ಗಟ್ಟಿಯಾಗಬೇಕು. ಇದಕ್ಕಿಂತ ಗಟ್ಟಿಯಾದರೂ ಪರವಾಗಿಲ್ಲ.
ಇವಾಗ ಇನ್ನೊಮ್ಮೆ ನೀವು ಮಿಕ್ಸಿಯಲ್ಲಿ ಹಾಕೋದಾದರೆ ಮಿಕ್ಸಿಯಲ್ಲಿ ಹಾಕಿ ಇದನ್ನು ತಿರುಗಿಸಿ 1-2 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ತಿರುಗಿಸಿ ಆಮೇಲೆ ನೀವು ಹಾಕಬೇಕು. ನಾನು ಇನ್ನೊಮ್ಮೆ ಇದು ಎಲೆಕ್ಟ್ರಿಕ್ ಬೀಟರಲ್ಲಿ ಬೀಟ್ ಮಾಡ್ತಾ ಇದ್ದೀನಿ ನೋಡಿ. 1-2 ನಿಮಿಷ ಸಾಕು, 1 ನಿಮಿಷ ಕೂಡ ಸಾಕು, ಏನಾಗೋದಿಲ್ಲ. ಚೆನ್ನಾಗಿ ಮಾತ್ರ ಮಿಕ್ಸ್ ಆಗಬೇಕು ಈ ರೀತಿ. ಇನ್ನೊಮ್ಮೆ ಅದೇ ಕಂಟೈನರ್ಗೆ ಹಾಕ್ತಾ ಇದ್ದೀನಿ ನಾನು. ಹಾಗೂ ಸೇಮ್ ಹಾಗೆಯೇ ನಾನು ಇದರ ಮೇಲೆ ಪ್ಲಾಸ್ಟಿಕ್ ಇಟ್ಟು ಫ್ರಿಜ್ಜಲ್ಲಿ 12 ಅವರ್ಸ್ ತನಕ ಇಡ್ತಾಯಿದ್ದೀನಿ. ಅಂದರೆ ನೈಟಿಗೆ ಇಟ್ಟರೆ ನೀವು ಬೆಳಿಗ್ಗೆ ತಿನ್ನಬೇಕಾಗತ್ತೆ, ಅಥವಾ ಬೆಳಿಗ್ಗೆ ಇಟ್ಟರೆ ನೀವು ನೈಟಿಗೆ ಇದನ್ನು ತೆಗಿಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು ಇದಕ್ಕೆ 12 ಅವರ್ಸ್ ಆದರೂ ಬೇಕು, 12 ಗಂಟೆ ಆದರೂ ನೀವು ಇದನ್ನು ಫ್ರೀಝರಲ್ಲಿ ಇಡಬೇಕು. ಓಕೆ, ಇವಾಗ ಇಡ್ತಾ ಇದ್ದೀನಿ. ಇನ್ನು ಇದನ್ನು 12 ಗಂಟೆವರೆಗೂ ನಾನು ಹಾಗೆಯೇ ಬಿಡ್ತೀನಿ. ಓಕೆ ನೋಡಿ, ಇವಾಗ 12 ಗಂಟೆ ಆದಮೇಲೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದು ಸೆಟ್ ಆಗಿದೆ ನೋಡ್ಬೋದು ನೀವು. ಇವಾಗ ಇದನ್ನು ತೆಗೆಯೋಣ. ಸ್ಪೂನ್ ಅಥವಾ ಯಾವುದರಲ್ಲಿ ಆದರೂ ಇದನ್ನು ನೀವು ಈ ರೀತಿ ತೆಗೆದ್ರಾಯ್ತು. ನೋಡಿ ಎಷ್ಟು ಚೆನ್ನಾಗಿದು ಬರ್ತಾ ಉಂಟು, ನೋಡ್ಬೋದು ನೀವು. ಈ ರೀತಿದು ಬರ್ತದೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಸಿಂಪಲಾದ ರೀತಿಯಲ್ಲೇ ನಾನು ತೋರಿಸಿದ್ದೀನಿ. ಇದರ ಮೇಲೆ ನೀವು ಬೇಕಿದ್ರೆ ಯಾವುದೇ ಡೆಕೋರೇಷನ್ ಕೂಡ ಹಾಕ್ಬೋದು. ಸಣ್ಣ ಸಣ್ಣದಾಗಿ ಮಾವಿನ ಹಣ್ಣು ಇದೆ ಆದರೆ ಕ್ಯೂಬ್ಸ್ ಮಾಡಿ ಕೂಡ ಹಾಕ್ಬೋದು, ಅಥವಾ ನಿಮ್ಮ ಹತ್ರ ಗೋಡಂಬಿ ದ್ರಾಕ್ಷಿ ಎಲ್ಲ ಇದೆ ಆದರೆ ಅದು ಹಾಕ್ಬೋದು, ಫ್ರೂಟ್ಸ್ ಹಾಕ್ಬೋದು, ಎಲ್ಲ ಯಾವುದಾದ್ರೂ ಹಾಕಿ ನೀವು ಐಸ್ ಕ್ರೀಮೊಂದಿಗೆ ತಿನ್ಬೋದು, ಚೆನ್ನಾಗಾಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಯಾರಿಗೆಲ್ಲ ಐಸ್ ಕ್ರೀಮ್ ಇಷ್ಟ ನೋಡಿ ಅವರಿಗೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಮನೆಯಲ್ಲೇ ಮಾಡಿದ್ರಿಂದ ತುಂಬ ಟೇಸ್ಟ್ ಕೂಡ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ನಾನು ನೋಡಿ ಮ್ಯಾಂಗೋ ಪ್ಯೂರಿಯನ್ನು ಈ ರೀತಿ ಹಾಕ್ತಾಯಿದ್ದೀನಿ. ಓಕೆ, ಯಾರು ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.